ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ದೀಪಾ ನವೀನ್. ಅತಿಥಿ ಜೊತೆ ಮಾತುಕತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕರಾವಳಿ ಕರ್ನಾಟಕದ ಮೇರು ಸಂಘಟಕರಾಗಿ ಗುರುತಿಸಿಕೊಂಡಿರುವ ಪ್ರಸ್ತುತ ವಿಶ್ವ ಹಿಂದೂ ಪರಿಷತ್ ಇದರ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಆಗಿರುವ ಎಚ್.ಕೆ. ಪುರುಷೋತ್ತಮ್ ಇವರು ಸರಕಾರಿ ಶಾಲೆಯ ಅಭಿವೃದ್ಧಿಯಲ್ಲಿ ತನ್ನದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. ಸರ್ಕಾರದಿಂದ ಶಾಲೆಗೆ ಬೇಕಾದ ಮೂಲ ಸೌಕರ್ಯವನ್ನ ಸಿಗುವಲ್ಲಿ ಮತ್ತು ದಾನಿಗಳಿಂದ ಆರ್ಥಿಕ ಸಹಾಯವನ್ನು ಸಿಗುವಲ್ಲಿಯೂ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಕುವೆಂಪು ಶತಮಾನೋತ್ಸವ ಉನ್ನತೀಕರಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಕ್ತಿನಗರ, ಇದರ ಕುರಿತಾಗಿ ಎಚ್.ಕೆ. ಪುರುಷೋತ್ತಮ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಿರಿಯ ಪ್ರಾಥಮಿಕ ಶಾಲೆ ಶಕ್ತಿನಗರಕ್ಕೆ ಒಂದು ಮನೆಗೆ ಕುಂಕುಮದ ತಿಲಕ ಇದ್ದಂತೆ. ಕಾರಣ ಪದವ್ ಫ್ರೆಂಡ್ಸ್ ಕ್ಲಬ್ ಮತ್ತು ಊರಿನ ದಾನಿಗಳ ಸಹಕಾರದಿಂದ ಮಂಗಳೂರು ದಕ್ಷಿಣ ಮಂಡಲದಲ್ಲಿ ಅತ್ಯಂತ ಶಿಸ್ತುಬದ್ಧ ಮತ್ತು ಅತ್ಯಂತ ಹೆಚ್ಚು ಸ್ಥಳ ಇರುವಂಥ ಜಾಗ ನಾಲ್ಯ ಪದವು ಶಾಲೆ. ಇದರ ಅಭಿವೃದ್ಧಿಯಲ್ಲಿ ಫಸ್ಟಿಗೆ ಶ್ರೀ ಕೃಷ್ಣ ಜೆ ಪಾಲೆಮಾರ್ ಇದರ ಗ್ರೌಂಡ್ ತೆಗೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಅದರ ನಂತರ ಶಾಸಕರಾದ ವೇದವ್ಯಾಸ ಕಾಮತ್ ಅವರು ಹಿರಿಲು ದುಡಿದು ಇದಕ್ಕೆ ಪಿ.ವಿ. ಕಾಲೇಜನ್ನು ತಂದುಕೊಟ್ಟಂಥ ಮಹಾನ್ ನಾಯಕ. ಅವರ ಮಾರ್ಗದರ್ಶನದಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳಾಗಿದೆ. ಶಾಲೆಗೆ ಏನೇನು ಬೇಕು ಅದೆಲ್ಲವನ್ನು ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು. ಹಾಗೂ ಈ ಊರಿನವರ ಬಗ್ಗೆ ಹೇಳದಿದ್ದರೆ ಕಷ್ಟ ಸಾಧ್ಯ ವಿಷಯ. ಅದಕ್ಕೆ ದೊಡ್ಡ ಒಂದು ಬಿಲ್ಡಿಂಗನ್ನು ನಮ್ಮ ವೈದ್ಯನಾಥ ದೇವಸ್ಥಾನದ ಟ್ರಸ್ಟಿಗಳು ದಾನವಾಗಿ ನೀಡಿರುತ್ತಾರೆ. ಮತ್ತು ಅಶೋಕ್ ಕೋಟಿಗಂಡ ಅವರ ಹೆಸರನ್ನು ಉಲ್ಲೇಖ ಮಾಡದಿದ್ದರೆ ಖಂಡಿತ ತಪ್ಪಾಗಬಹುದು. ಕಾರಣ ಶಾಲೆಗೆ ಬೇಕಾಗಿ ಹಗಲು ಇರುಳು ದುಡಿದವರು ಮತ್ತು ಪದವ್ ಫ್ರೆಂಡ್ಸ್ ಕ್ಲಬ್ಬಿನವರ 50 ವರ್ಷಗಳ ನಿರಂತರ ಸೇವೆ ಆ ಶಾಲೆಗೆ ಇದೆ. ಆದ್ದರಿಂದ ಹಿರಿಯ ಪ್ರಾಥಮಿಕ ಶಾಲೆ ಈ ಕುವೆಂಪು ಶಕ್ತಿನಗರ ಇದರ ಅಭಿವೃದ್ಧಿಯ ಒಂದು ಪಕ್ಷಿನೋಟ ಹೀಗಿದೆ. ಹಳೆ ವಿದ್ಯಾರ್ಥಿಗಳ ಕೊಡುಗೆ ತುಂಬ ಇದೆ ಶಾಲೆಗೆ. ನನ್ನ ಕೊಡುಗೆ ಅಂತ ಕೇಳಿದರೆ ಈ ಶಾಸಕರು ಮತ್ತು ಕೃಷ್ಣ ಜೆ ಪಾಲೆಮಾರ್ ಅವರ ಬಳಿ ಹೋಗಿ ಶಾಲೆಗೆ ಬೇಕಾಗುವ ಅನುದಾನ ತರಿಸುವಲ್ಲಿ ಸತತ ಪ್ರಯತ್ನ ಪಟ್ಟಿದ್ದೇನೆ. ಅದರ ಒಟ್ಟಿಗೆ ಪುರುಷೋತ್ತಮ್ ಭಟ್ರ ಹೆಸರು ಉಲ್ಲೇಖ ಮಾಡಬೇಕು. ಶಕಿಲಾ ಕಾವ, ವನಿತಾ ಪ್ರಸಾದ್, ಅಶೋಕಣ್ಣ ಇವರೆಲ್ಲರ ಒಂದು ಟೀಮ್ ಮಾಡಿಕೊಂಡು ನಾವು ಗ್ರೌಂಡ್ ಸಿಕ್ಕುವಲ್ಲಿ ಕೃಷ್ಣ ಜೆ ಪಾಲೆಮಾರ್ರವರು ಮಿನಿಸ್ಟರ್ ಆಗಿರುವಾಗ ನಾವು ಅವರಲ್ಲಿ ಹೋಗಿ ಒಂದು 5-6 ಬಾರಿ ಹೋಗಿ ರಿಕ್ವೆಸ್ಟ್ ಮಾಡಿದ ಕಾರಣ ಆ ಜಾಗವನ್ನು ಬೇರೆ ಸರ್ಕಾರಿ ಸ್ಥಳಕ್ಕೆ ಕೊಟ್ಟಿದ್ದರು. ಅದನ್ನು ಹಿಂದೆ ಪಡೆದು ಶಾಲೆಗೆ ಕೊಡಿಸುವಲ್ಲಿ ನಮ್ಮ ಪ್ರಯತ್ನ ತುಂಬ ಇದೆ. ಈ ಕುವೆಂಪು ಹಿರಿಯ ಪ್ರಾಥಮಿಕ ಶಾಲೆಯ ವಿಶೇಷತೆ ಏನಂತ ಕೇಳಿದರೆ, ಕುಶಲ್ ಕುಮಾರ್ ಅವರ ನೇತೃತ್ವ ಮತ್ತು ಪದವ್ ಫ್ರೆಂಡ್ಸ್ ಕ್ಲಬ್ಬಿನ ಮುತುವರ್ಜಿಯಲ್ಲಿ ವಿದ್ಯಾ ವೀದಿಗೆ ಚಾರಿಟೇಬಲ್ ಟ್ರಸ್ಟ್ ಅನ್ನುವ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಆ ಮುಖಾಂತರ ಸಣ್ಣ ಮಕ್ಕಳಿಗೆ UKG LKG ಅಲ್ಲಿ ಕಲಿಸಿ ಅದರ ನಂತರ 1ನೇ ಕ್ಲಾಸಿನಿಂದ SLC ತನಕ ಇವರೆಲ್ಲ ಸತತ ಪ್ರಯತ್ನದಿಂದ ಅಲ್ಲಿ ಇಂಗ್ಲೀಷ್ ಮೀಡಿಯಂ ಆಗಿದೆ ಕನ್ನಡದ ಒಟ್ಟಿಗೆ. ಆ ಮಕ್ಕಳೆಲ್ಲ ಅಲ್ಲಿಗೆ ಬರ್ತಾರೆ. ಇಂದಿನ ಕಾಲಘಟ್ಟದಲ್ಲಿ ಸಾಧಾರಣ 650 ಮಕ್ಕಳ ತನಕ ಇದ್ದಾರೆ. ಅದರ ಒಟ್ಟಿಗೆ ನಮ್ಮ ಶಾಸಕರ ನೇತೃತ್ವದಲ್ಲಿ PU ಕಾಲೇಜು ಆರಂಭ ಆಗಿದೆ. ಇದೆಲ್ಲ ನೋಡುವಾಗ ಇಡೀ ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಶಾಲೆ ಮತ್ತು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಕೆಲಸ ಕಾರ್ಯಗಳು ಆಗಿದೆ. ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಕಾಲೇಜಿನ ಪ್ರಿನ್ಸಿಪಾಲ್ರವರ ಮತ್ತು ಆ ಮುಖ್ಯೋಪಾಧ್ಯಾಯರ ತಂಡದವರ ಸತತ ಪ್ರಯತ್ನದಿಂದ ಇಷ್ಟೆಲ್ಲ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಆಯಿತು. ಕಾರಣ ಊರಿನವರನ್ನು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು ಹೋಗುವಂಥ ಚಾಣಚಕ್ಯತೆ ಇದ್ದರಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಶಾಲೆ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಆಯಿತು. ಶಕ್ತಿನಗರ ಈ ಶಾಲೆ ಇಷ್ಟು ಉನ್ನತೀಕರಣ ಆಗಲಿಕ್ಕೆ ಅದರ ಹಿಂದೆ ಕೆಲಸ ಮಾಡಿದವರು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಅವರ ತಂಡ.
ಹಾಗೆಯೇ ಕಾಲೇಜಿನ ಪ್ರಿನ್ಸಿಪಾಲ್ ಮತ್ತು ಅವರ ತಂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದೆಯೂ ಹೆಚ್ಚಿಗೆ ಅಭಿವೃದ್ಧಿಯಾಗಲಿ. ಈ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಮನದಾಳದ ಕೃತಜ್ಞತೆಗಳು. ಇನ್ನೋರ್ವ ಮಹನೀಯರು ನಮ್ಮ ಜೊತೆ ಇದ್ದಾರೆ. ಎಂ ಪುರುಷೋತ್ತಮ್ ಭಟ್, ಅಡ್ವೊಕೇಟ್ ಆ್ಯಂಡ್ ನಾಟರಿ. ಇವರು STMCಯ ಉಪಾಧ್ಯಕ್ಷರು ಹೌದು. ಇವರು ಈ ಶಾಲೆಯ ಕುರಿತಾಗಿ ಏನು ಹೇಳಿದ್ದಾರೆ ಅನ್ನೋದನ್ನು ತಿಳಿಯೋಣ. ಕುವೆಂಪು ಹಿರಿಯ ಮಾದರಿ ಸರಕಾರಿ ಪ್ರಾಥಮಿಕ ಶಾಲೆ, ಇದರ ಬಗ್ಗೆ ಸ್ವಲ್ಪ ವಿವರವನ್ನು ಹೇಳಬೇಕು ಅಂತ ಅನಿಸ್ತದೆ. 1984ರಿಂದ ನಾನು ಈ ಸ್ಥಳದ ನಿವಾಸಿ. 1984ರಿಂದಲೂ ಕೂಡ ಈ ಶಕ್ತಿನಗರದ ಪರಿಸರ, ಹೆಚ್ಚಾಗಿ ಈ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಹೈಸ್ಕೂಲ್, ಇದು ಕಿರಿಯ ಮಹಾವಿದ್ಯಾಲಯ, ಇದರ ಬಗ್ಗೆ ಸಂಪೂರ್ಣವಾದ ಜ್ಞಾನ ನನಗಿದೆ. ಮೊದಲಾಗಿ ಈ ಗ್ರೌಂಡು ಇರಲಿಲ್ಲ 84ರಲ್ಲಿ. ಇಲ್ಲಿ ಪದವು ಫ್ರೆಂಡ್ಸ್ ಕ್ಲಬ್ ಅಂತ ಇವಾಗ ಸುವರ್ಣ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಅಂದರೆ 50 ವರ್ಷ ಆಯಿತು ಆ ಕ್ಲಬ್ಬಿಗೆ. ಈ ಪದವು ಫ್ರೆಂಡ್ಸ್ ಕ್ಲಬ್ ಯುವಕರ ಒಂದು ತಂಡ, ಅದರಲ್ಲಿ ನಾನು ಕೂಡ ಹಿಂದೆ ಸದಸ್ಯನಾಗಿದ್ದೆ. ಈ ಶಾಲೆಯ ಬೆನ್ನೆಲುಬು, ಫೀಡಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಹೇಳೋದು. ಯಾವಾಗ ದೊಡ್ಡ ಶಾಲೆಗೆ ಸಣ್ಣ ಶಾಲೆ ಫೀಡಿಂಗ್ ಇನ್ಸ್ಟಿಟ್ಯೂಷನ್ ಆಗ್ತದೋ, ಪದವು ಫ್ರೆಂಡ್ಸ್ ಕ್ಲಬ್ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಫೀಡಿಂಗ್ ಇನ್ಸ್ಟಿಟ್ಯೂಷನ್ ಈ ಶಾಲೆಗೆ. ಅಲ್ಲಿನ ಹೆಚ್ಚಿನ ಸದಸ್ಯರು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು. ತಾವು ಕಲಿತ ಶಾಲೆಗೆ ಏನಾದರೂ ಮಾಡಬೇಕು, ಕೊಡಬೇಕು ಅಂತ ಹೇಳುವಂಥ ಇರಾದೆಯಲ್ಲೇ ತಾವು ದುಡಿದು ಸಂಗ್ರಹಿಸುವ ಹಣವನ್ನು ಈ ಶಾಲೆಗೆ ಕೊಟ್ಟು ಈ ಶಾಲೆಯ ಅಭಿವೃದ್ಧಿಯನ್ನು ಕಂಡಿದ್ದಾರೆ. ಮೊದಲು ತಾವು ಈಗ ನೋಡುವಂಥ ಈ ಗ್ರೌಂಡ್ ಇರ್ಬೋದು, ಇದು ಒಂದು ಹಳ್ಳ ಆಗಿತ್ತು. ಈ ಹಳ್ಳಕ್ಕೆ ಮಣ್ಣು ತುಂಬಿ ಇದನ್ನು ಇವತ್ತು ಒಳ್ಳೆಯ ಮಂಗಳೂರು ಮಹಾನಗರ ಪಾಲಿಕೆಯ ಕೇಂದ್ರ ಸ್ಥಾನದಲ್ಲಿರುವ ಈ ಶಕ್ತಿನಗರದಲ್ಲಿ ಇಷ್ಟು ದೊಡ್ಡ ಶಾಲೆಗೆ, ಸರ್ಕಾರಿ ಶಾಲೆಗೆ ಇಷ್ಟು ದೊಡ್ಡ ಗ್ರೌಂಡ್ ಇಲ್ಲ. ಅಷ್ಟು ಒಳ್ಳೆಯ ಗ್ರೌಂಡು. ಈ ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಹಲವಾರು ಜನರ ಸತತ ಪ್ರಯತ್ನ ಇದೆ. ಕುಶಾಲ್ ಕುಮಾರ್ ಅಂತ ಹೇಳುವಂಥ ಈ ಪದವು ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರು, ಇಲ್ಲಿನ ಹಳೆ ವಿದ್ಯಾರ್ಥಿ ಹಿರಿಯರಾದಂಥ ಅಶೋಕ್ ನಾಯಕು, ಮತ್ತು ಒಂದು ವಿದ್ಯಾದೀವಿಗೆ ಅಂತ ಇದೆ, ಅದರ ಅಧ್ಯಕ್ಷರು ದೇವಾನಂದರು. ಇವರೆಲ್ಲರೂ ತುಂಬ ಜನರ ಇವರ ಶ್ರಮ ಇದರ ಹಿಂದಿದೆ. 2000 ಮೊದಲಾಗಿ ಸೂರತ್ಕಲ್ ಕ್ಷೇತ್ರ ಇತ್ತು, ಇದು ವಿಧಾನಸಭಾ ಕ್ಷೇತ್ರ. ಆಗಿನ ಶಾಸಕರು ಖ್ಯಾತ ಯಕ್ಷಗಾನ ಕಲಾವಿದ ಕುಂಬಳೆ ಸುಂದರರಾವ್ ಅವರು ಈ ಸೂರತ್ಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು. ಅವರ ಕಾಲದಲ್ಲಿ ಈ ಶಾಲೆ ಅಭಿವೃದ್ಧಿಯನ್ನು, ಅದರ ಕಾಲದ ನಂತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಶುರುವಾಯಿತು. ಶಾಲೆಗೆ ಅನುದಾನ ಬಂತು, ಹೊಸ ಕಟ್ಟಡ ಆಯಿತು. ಅದರ ನಂತರ 2006ರಲ್ಲಿ ನಮ್ಮೆಲ್ಲರ ಪರಿಶ್ರಮದಿಂದ 2006ರಲ್ಲಿ ಜೆ ಕೃಷ್ಣಪಾಲೇಮಾರು ಸೂರತ್ಕಲ್ ವಿಧಾನಸಭಾ ಕ್ಷೇತ್ರದ ಪ್ರಥಮ ಬಾರಿಯ ಶಾಸಕರಾದರು. ಅವರು ಅಧಿಕೃತ ಶಾಸಕರಾಗಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ಸೀದಾ ಏರ್ಪೋರ್ಟಿಂದ ಬಂದು ಇಲ್ಲಿ 8ನೇ ಕ್ಲಾಸನ್ನು ಓಪನ್ ಮಾಡಿದ್ರು. ಅಲ್ಲಿಂದ ಇದು ಪ್ರೌಢಶಾಲೆಯಾಗಿ ಆಯಿತು 2006ರಿಂದ. ಅದರ ನಂತರ 8ನೇ ಕ್ಲಾಸು ಪ್ರೈಮರಿ ಶಾಲೆಗೆ ಹೋಯಿತು. 9 ಮತ್ತು 10ರಲ್ಲಿ ಪ್ರೌಢಶಾಲೆ ಅಂತ ಹೇಳಿ ಸರ್ಕಾರಿ ಪ್ರೌಢಶಾಲೆ ಅಂತ ನಿಶ್ಚಯ ಆಯಿತು. ಈ ಪ್ರೌಢಶಾಲೆಗೆ ನಮ್ಮೆಲ್ಲರ ಶ್ರಮದಿಂದ ಪ್ರೌಢಶಾಲೆಯಾಗಿ ಇಲ್ಲಿಗೆ ಮೇಲ್ದರ್ಜೆಗೆ ಏರಿಸಲ್ಪಟ್ಟಿತು, ಬಂತು. 3 ವರ್ಷದ ಕಾಲ ನನ್ನ ಪತ್ನಿ ಗಿರಿಜಾ ಭಟ್, ಇವಳು BSc ಗ್ರ್ಯಾಜುಯೇಟು. ಸರ್ಕಾರಿ ಶಾಲೆ ಅಂತ ಹೇಳುವಾಗ ತಮಗೆ ಗೊತ್ತಿರ್ಬೋದು, ಪ್ರಥಮತಃ ಬಂದಾಗ ಪೋಸ್ಟ್ಗಳು ಇರೋದಿಲ್ಲ, ಹುದ್ದೆಗಳು ಇರೋದಿಲ್ಲ. ನನ್ನ ಪತ್ನಿ 3 ವರ್ಷ ಗಣಿತ ಪಾಠದ ಫ್ರೀ ಸರ್ವಿಸನ್ನು ಕೊಟ್ಟಳು. ನಮ್ಮೆಲ್ಲ ಶ್ರಮದಿಂದ ಎಲ್ಲರೂ ಸೇರಿಕೊಂಡು ನನ್ನನ್ನು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡಿದರು. ಹಾಗೆ ಪ್ರಥಮವಾಗಿ ಪ್ರೌಢಶಾಲೆ ಆಗುವಾಗ ಪ್ರಥಮ ಅಧ್ಯಕ್ಷ ನಾನಾದೆ. ಅದರ ನಂತರ 2022ರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆಯಿತು. ನಮ್ಮ ಸ್ಥಳೀಯ ಶಾಸಕರಾದಂಥ ವೇದವ್ಯಾಸ ಕಾಮತ್ತು ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಪ್ರೈಮರಿ ಶಾಲೆ, ಅದರ ಈ ಒಂದು ಶಾಲೆಯಲ್ಲಿ ಶಾಲೆಯ ಪರಿಸರ, ಹೆತ್ತವರು, ಪ್ರಥಮತಃ ಅಲ್ಲಿನ ಅಧ್ಯಾಪಕ ವೃಂದ ಮತ್ತು ಅವರನ್ನು ನಡೆಸುವಂಥ ಮುಖ್ಯಸ್ಥ ದಾಕ್ಷಾಯಿಣಿ ಅಂತ ಹೇಳಿ, ಪ್ರಸ್ತುತ ದಾಕ್ಷಾಯಿಣಿ ಅಂತ ಹೇಳುವ ಮೇಡಮ್ ಹೆಡ್ ಮಾಸ್ಟರ್ ಆಗಿದ್ದಾರೆ, ಹೆಡ್ ಮಿಸ್ಟ್ರೆಸ್.
ಒಳ್ಳೆಯ ಶಿಸ್ತಿನ ಸಿಪಾಯಿ ಹಾಗೆ. ಸರ್ಕಾರಿ ಶಾಲೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಸರ್ಕಾರಿ ಶಾಲೆ ಅಂತ ಹೇಳುವಾಗ ಹಿಂದೆ ಹೋಗುವವರು ಎಲ್ಲರೂ, ಸರ್ಕಾರಿ ಶಾಲೆ ಶಿಕ್ಷಣ ಬೇಡ ಅಂತ. ಹಾಗಿದ್ರೆ ಅದಕ್ಕೊಂದು ಅಪವಾದ ಈ ನಮ್ಮ ಶಾಲೆ. ಕುವೆಂಪು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳುವಂಥ ಸರ್ಕಾರಿ ಶಾಲೆ ಅಂತ ಹೇಳುವಂಥ ಹೆಸರಿದ್ದಾಗ್ಯೂ ಇದರ ದಾಕ್ಷಾಯಿಣಿತೆ ಎಂಬ ಹೆಡ್ ಮಿಸ್ಟ್ರೆಸ್ಸು ಈ ಶಾಲೆಯನ್ನು ಮುಖ್ಯಸ್ಥೆಯಾಗಿ ಇವತ್ತು ಶಾಲೆಗೆ ಅಡ್ಮಿಷನ್ ಸಿಗಬೇಕು ಅಂತಂದರೆ ಮೊದಲೇ ನಿಶ್ಚಯ ಮಾಡಿರಬೇಕು, ಮೊದಲೇ ಬುಕ್ ಮಾಡಬೇಕು. ಜೂನ್ನಲ್ಲಿ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಿದ್ದರೆ ಅದರ ಮೊದಲಿನ ಡಿಸೆಂಬರ್ ಜನವರಿಯೆಲ್ಲ ಕೂಡ ಇಲ್ಲಿ ಬುಕ್ ಮಾಡಬೇಕು, ಅಷ್ಟು ರಶ್ಶು. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ. ಇಲ್ಲಿ LKGಗೆ ಸೇರಿದ, LKG ಅಲ್ಲ ಬಾಲವಾಡಿ, ಈ ಶಕ್ತಿನಗರ ಕ್ಯಾಂಪಸ್ನಲ್ಲಿ ಬಾಲವಾಡಿಗೆ ಸೇರಿದ ಒಂದು ಮಗು ಸೆಕೆಂಡ್ PUC ಯವರೆಗೆ ಇದುವೇ ಕ್ಯಾಂಪಸ್ನಲ್ಲಿ ಓದ್ಬೋದು. ಅಂಥ ಸಂಪೂರ್ಣವಾದಂಥ ವಿದ್ಯಾ ಸೌಲಭ್ಯ ಈ ಕ್ಯಾಂಪಸ್ನಲ್ಲಿದೆ. ಇದರ ಎರಡೂ ಕಡೆಯ ಪ್ರೌಢಶಾಲೆ ಮತ್ತು ಕಿರಿಯ ವಿದ್ಯಾಲಯದ ಮೇಲುಸ್ತುವಾರಿ ಸಮಿತಿಯ ಪ್ರಥಮ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವ ಭಾಗ್ಯ ನನಗೆ ಬಂತು ಅಂತ ಹೇಳೋದಕ್ಕೆ ನನಗೆ ಭಾರಿ ಸಂತೋಷ ಇದೆ. ಪ್ರೈಮರಿ ಶಾಲೆಯ ಬಗ್ಗೆ ಹೇಳ್ತಿದ್ರೆ ಎರಡು ಕಣ್ಣುಗಳಿದ್ದ ಹಾಗೆ ಎರಡು ಸಂಘಟನೆಗಳು ಅದನ್ನು ಬೆಂಬಲಿಸ್ತವೆ. ಒಂದು ಪದವ್ ಫ್ರೆಂಡ್ಸ್ ಕ್ಲಬ್, ಒಂದು ವಿದ್ಯಾದೀವಿಗೆ. ಆ ವಿದ್ಯಾದೀವಿಗೆಯವರು ಪಡುವ ಶ್ರಮ, ಸರ್ಕಾರಿ ಶಾಲೆ ಆದಾಗ ಖಾಯಂ ಶಿಕ್ಷಕರ ನೇಮಕಾತಿ ಕಡಿಮೆ. ಹಾಗಿದ್ರೆ ಮಕ್ಕಳು 600-800 ಜನ ಇದ್ದಾರೆ. ಇಂಗ್ಲೀಷು ಕಲಿಸಲಿಕ್ಕೆ ಶಿಕ್ಷಕರು ಬೇಕು, ಶಿಕ್ಷಕರಿಗೆ ಗೌರವಧನ ಕೊಡಬೇಕು. ಅಂಥ ಸಂದರ್ಭದಲ್ಲಿ ಎಲ್ಲರಿಂದಲೂ ಎಲ್ಲರ ಸಹಾಯವನ್ನು ಬೇಡಿ ದೇಣಿಗೆಯನ್ನು ಪಡೆದುಕೊಂಡು ಆ ಶಿಕ್ಷಕರಿಗೆ ಮಾಸಿಕ ಗೌರವಧನವನ್ನು ಕೊಟ್ಟು ಅಷ್ಟು ಚೆನ್ನಾಗಿ ಶಾಲೆಯನ್ನು ನಡೆಸ್ತಾ ಇದೆ. ನಾನು ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದಿಷ್ಟೇ, ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಡಿ. ಒಂದು ಸರ್ಕಾರಿ ಶಾಲೆ ಒಂದು ಮಾದರಿ ಶಾಲೆಯಾಗಿ, ಮಾದರಿ ಕ್ಯಾಂಪಸ್ ಆಗಿ, ಮಾದರಿ ಕ್ಷೇತ್ರವಾಗಿ ಇದು ಶಕ್ತಿನಗರ ಬೆಳೀತಾ ಇದೆ. ಒಂದು ಕಾಲದಲ್ಲಿ ಶಕ್ತಿನಗರ ತುಂಬ ಹಿಂದುಳಿದ ಪ್ರದೇಶ ಅಂಥೇಳಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇತ್ತು. ಇವತ್ತು ಕೇಂದ್ರ ಸ್ಥಾನದಲ್ಲಿದ್ದು ಅತಿ ಎತ್ತರದ ಪ್ಲೇಸ್ನಲ್ಲಿದ್ದು ಒಂದು ಮಂಗಳೂರು ಮಹಾನಗರ ಪಾಲಿಕೆಗೆ ಒಂದು ಕಿರೀಟಪ್ರಾಯವಾದಂಥ ಒಂದು ಸ್ಥಳ ಇದು. ಎಲ್ಲಿನ ಶೈಕ್ಷಣಿಕ ವಿದ್ಯಾರಂಗದ ಎಲ್ಲ ಸ್ಪರ್ಧೆಗಳು ಇಲ್ಲಿಗೆ ಅಧಿಕಾರಿಗಳು ಇಲ್ಲಿಗೆ ಗೊತ್ತು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಳ್ಳೆಯ ಅಂಥ ವ್ಯವಸ್ಥೆ ಇದೆ. ಇಲ್ಲಿನ ಪರಿಸರದ ಈ ಪದವ್ ಫ್ರೆಂಡ್ಸ್ ಕ್ಲಬ್ ಇರ್ಬೋದು, ವಿದ್ಯಾದೀವಿಗೆ ಇರ್ಬೋದು, ಇದು ಎರಡು ಎಲ್ಲದಕ್ಕೂ ಸಹಕಾರ ಕೊಡ್ತದೆ. ಆ ನಿಟ್ಟಿನಲ್ಲಿ ಶಿಕ್ಷಣದ ಅಧಿಕಾರಿಗಳು ಕೂಡ ಇಲ್ಲಿ ಆಟೋಟ ಸ್ಪರ್ಧೆಗಳನ್ನು, ಬಾಕಿದ್ದ ಸ್ಪರ್ಧೆಗಳನ್ನು ಮಾಡಲಿಕ್ಕೆ ಈ ಪರಿಸರವನ್ನೇ, ಈ ಕೇಂದ್ರವನ್ನೇ ಬಳಸಿಕೊಳ್ತಾರೆ. ಒಟ್ಟಿನಲ್ಲಿ ಹೇಳೋದು ಇಷ್ಟೇ, ವಿದ್ಯಾದೀವಿಗೆ ಮತ್ತು ಪದವ್ ಫ್ರೆಂಡ್ಸ್ ಕ್ಲಬ್ಬಿನ ಎರಡು ಭುಜಗಳ, ಎರಡು ಕಣ್ಣುಗಳ ಆಧಾರದಲ್ಲಿ ಈ ಸಂಸ್ಥೆ ಎಷ್ಟು ಚೆನ್ನಾಗಿ ಬೆಳೀತದೆ. ಊರಿನ ಯುವಕರು, ಹಿರಿಯರು ಎಲ್ಲ ಇದಕ್ಕೆ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲದೆ ಚೆನ್ನಾಗಿ ನಡೀತದೆ. ಇದು ಎಷ್ಟು ನಾನು ಸಾರ್ವಜನಿಕವಾಗಿ ಎಲ್ಲರಿಗೂ ಹೇಳುವಂಥ ವಿಚಾರ. ಬನ್ನಿ, ಈ ಪರಿಸರವನ್ನು ನೋಡಿ, ಈ ಪರಿಸರವನ್ನು ನೀವು ಅಭ್ಯಸಿಸಿ, ಮುಂದಿನ ಜನಾಂಗದ ಮಕ್ಕಳು ಈ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಿ. ಬಾಲವಾಡಿಯಿಂದ ಅಂಗನವಾಡಿಯಿಂದ PUC ಯವರೆಗೆ ಕಲಿಯುವ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ರೀತಿಯಲ್ಲಿ ಕಲಿಯುವ ಮಕ್ಕಳಿಗೆ ಇಲ್ಲಿ ಸ್ಕಾಲರ್ಶಿಪ್ಪು ಕೂಡ ಕೊಡ್ತದೆ. ಎಲ್ಲ ಅನುಕೂಲತೆಗಳು ಇದೆ ಅಂತ ಹೇಳ್ತಾ, ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಅಧ್ಯಾಪಕ ಇರ್ಬೋದು ಮತ್ತು ಇತರ ಸಿಬ್ಬಂದಿಗಳಿರ್ಬೋದು, ಅವರಿಗೆಲ್ಲರಿಗೂ ಊರಿನ ಒಬ್ಬ ವ್ಯಕ್ತಿಯಾಗಿ ನಾನು ಅತೀವ ಧನ್ಯವಾದಗಳನ್ನು ಸಂತೋಷದಿಂದ ಸಲ್ಲಿಸ್ತೇನೆ. ಅವರೆಲ್ಲ ಶ್ರಮ, ಎಲ್ಲವರ ಶ್ರಮದಿಂದ ಇದಿಷ್ಟು ಒಳ್ಳೆಯ ಹೆಸರು ಈ ಶಕ್ತಿನಗರಕ್ಕೆ ಬಂದಿದೆ. ಆದರೂ ಕೂಡ ಈ ಮಾಧ್ಯಮದ ಮೂಲಕ ಎಲ್ಲರಲ್ಲೂ ನಿಮ್ಮಲ್ಲಿ ವಿನಂತಿ ಮಾಡುವುದೇನಂತ ಹೇಳಿದ್ರೆ, PUC ಸರ್ಕಾರಿ PU ಕಾಲೇಜಿಗೆ ಅಡ್ಮಿಷನ್ ಆಗ್ತಾಯಿದೆ, ಪ್ರೌಢಶಾಲೆಗೆ ಅಡ್ಮಿಷನ್ ಆಗ್ತಾಯಿದೆ, ಪ್ರೈಮರಿ ಶಾಲೆಗೆ ಅಡ್ಮಿಷನ್ ಆಗ್ತಾಯಿದೆ. ಎಲ್ಲರೂ ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿ ಕಡಿಮೆ ಖರ್ಚಿನಲ್ಲಿ, ಅತಿ ಕಡಿಮೆ ಖರ್ಚಿನಲ್ಲಿ ನಿಮ್ಮ ವಿದ್ಯಾಭ್ಯಾಸ ಇಲ್ಲಿ ಸಂಪೂರ್ಣಗೊಳಿಸಿ ಸುಸಜ್ಜಿತವಾದ ಯಾವುದೇ ಖಾಸಗಿ ಕಾಲೇಜಿಗೆ, ಖಾಸಗಿ ವಿದ್ಯಾಲಯಕ್ಕೆ ಕಡಿಮೆ ಅಲ್ಲದ ರೀತಿಯ ಸೌಕರ್ಯ ಇದೆ ಇಲ್ಲಿ. ಸ್ಮಾರ್ಟ್ ಕ್ಲಾಸ್ಗಳಿವೆ, ಇಲೆಕ್ಟ್ರಾನಿಕ್ ಐಟಮ್ಸ್ಗಳಿವೆ, ಕಂಪ್ಯೂಟರ್ ಇದೆ, ಸುಸಜ್ಜಿತವಾದ ಲ್ಯಾಬ್ ಇದೆ,
ಇನ್ನು ಟಾಯ್ಲೆಟ್ ಬಾತ್ರೂಮ್ಸು ವಾಶ್ರೂಮ್ಸ್ಗಳು ಎಲ್ಲ ಧಾರಾಳವಾಗಿದೆ. ಅತ್ಯಾಧುನಿಕವಾದಂತಹ ಸೌಲಭ್ಯ ಇದೆ. ಇದನ್ನೆಲ್ಲ ನಾವೆಲ್ಲ ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ಎಲ್ರಿಗೂ ನಮಸ್ಕಾರ. ಅದೇ ರೀತಿ ಈ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳ ಪೋಷಕರು ಮಾತಾಡಿದ್ದಾರೆ. ನಾವು ಮಾತಾಡ್ತೇವೆ, ನಮಗೂ ಮಾತಾಡಬೇಕು, ಈ ಶಾಲೆಯ ಕುರಿತಾಗಿ ಶಾಲೆಯ ವ್ಯವಸ್ಥೆಗಳೇಗಿದೆ ಹಾಗೂ ಈ ಶಾಲೆಯಲ್ಲಿ ಯಾವ ರೀತಿಯಾದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ, ಎಷ್ಟು ಉತ್ತಮವಾಗಿದೆ ಅನ್ನೋದನ್ನು ನಾವು ಮಾತಾಡ್ತೇವೆ ಅಂತ ಹೇಳಿ ಪೋಷಕರು ಮುಂದೆ ಬಂದಿದ್ದಾರೆ. ಹಾಗಾದರೆ ಅವರ ಅನಿಸಿಕೆಯನ್ನು ತಿಳಿಯೋಣ. ನನ್ನ ಹೆಸರು ವಿನುತಾ ಶೆಟ್ಟಿ. ನಾನು ಇಲ್ಲಿ SDMCಯ ಉಪಾಧ್ಯಕ್ಷೆ. ಹಾಗೆಯೇ ನನ್ನ ಮಗ 6ನೇ ತರಗತಿಯಲ್ಲಿ ಕಲಿತಾ ಇದ್ದಾನೆ. ಶುರುಗೆ ಈ ಶಾಲೆಯ ಬಗ್ಗೆ ಹೇಳುವುದಾದರೆ, ಗೌರ್ಮೆಂಟ್ ಶಾಲೆ ಅಂದ ಕೂಡಲೇ ಹೆಚ್ಚಿನವರಿಗೆ ತಾತ್ಸಾರ ಭಾವನೆ ಇರೋದು ಖಂಡಿತ. ಅದೇ ರೀತಿ ಮೊದಲಿಗೆ ಈ ಶಾಲೆಗೆ ಸೇರಿಸುವಾಗ ನಮಗೂ ಕೆಲವೆಲ್ಲ ಕ್ವೆಶನ್ಸ್ ಇತ್ತು, ಹೇಗೋ ಏನು ಅನ್ನುವಂತಹ ವಿಚಾರಗಳು ಬಂದದ್ದಿದೆ. ಆದರೆ ಈ 6 ವರ್ಷದಲ್ಲಿ ಯಾವತ್ತೂ ಕೂಡ ಇಲ್ಲಿ ಏನಾದರೂ ನಮಗೆ ಕೆಲವೊಮ್ಮೆ ನೋಡುವಾಗ, ಪರಿಸರ ನೋಡುವಾಗ ಅಥವಾ ಶಿಕ್ಷಣವನ್ನು ನೋಡುವಾಗ ಅಥವಾ ಶಿಕ್ಷಕರನ್ನು ನೋಡುವಾಗ ಓಕೆ ನಾನು ಕಳಿಸಬಾರ್ದಿತ್ತು ಅನ್ನುವಂಥ ವಿಚಾರ ಯಾವತ್ತೂ ಬಂದಿದ್ದಿಲ್ಲ. ಅದರ ಬದಲಾಗಿ ನಮಗೆ ಖುಷಿ ಇದೆ, ನಮ್ಮ ಮಗು ಇಂತಹ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾನೆ ಅನ್ನುವ ಖುಷಿ ಇದೆ. ನಾನು ವಿದ್ಯಾರ್ಥಿ ಜೀವನದಲ್ಲಿ ಖಾಸಗಿ ಶಾಲೆಯಲ್ಲಿ ಕಲಿತಿದ್ರೂ ಈ ಗೌರ್ಮೆಂಟ್ ಶಾಲೆನೂ ಕೂಡ ಖಾಸಗಿ ಶಾಲೆಗಿಂತ ಕಮ್ಮಿ ಅಂತೂ ಯಾವ ರೀತಿಯೂ ಇಲ್ಲ ಅನ್ನುವಂತಹ ಖುಷಿ ನಮಗಿದೆ. ಅದರ ಜೊತೆಗೇ ಈ ಶಾಲೆಯಲ್ಲಿ ಪ್ರಮುಖವಾಗಿ ಹೇಳುವುದಾದರೆ ನಾರ್ಮಲ್ ಮಕ್ಕಳು ಅಂದರೆ ಸಾಮಾನ್ಯ ಮಕ್ಕಳದ್ದು ಪ್ರಶ್ನೆ ಬೇರೆ, ಇಲ್ಲಿ ಈವನ್ ವಿಶೇಷ ಮಕ್ಕಳು ಅಂದರೆ ವಿಶೇಷ ಚೇತನ ಮಕ್ಕಳಿಗೂ ಕೂಡ ಅಡ್ಮಿಷನ್ಸ್ ಆಗ್ತಾ ಇದೆ. ಅದು ಕೂಡ ಬರೀ ಒಂದು ಮಗುವನ್ನು ಸೇರಿಸಿ ಇಲ್ಲಿ ವಿಶೇಷ ಚೇತನ ಮಕ್ಕಳಿದ್ದಾರೆ ಅಂತ ಹೇಳೋದು ಸರಿಯಲ್ಲ. ಇಲ್ಲಿ ಸರಿಸುಮಾರು 10 ರಿಂದ 18 ಮಂದಿ ವಿಶೇಷ ಚೇತನ ಮಕ್ಕಳು ಇಲ್ಲಿ ಇರೋದು ಅತಿ ಒಂದು ಹೇಳ್ಬೋದು ವಿಶೇಷವಾದಂತಹ ವಿಚಾರ ಇದು. ಯಾಕೆಂತ ಹೇಳಿದರೆ ನೀವೀಗ ನೋಡ್ಬೋದು, ಖಾಸಗಿ ಶಾಲೆಯಲ್ಲಿ ನೋಡಿದರೆ ಒಂದು ಮಗು ವಿಶೇಷ ಚೇತನ ಬಿಡಿ, ಒಂದು ನಾರ್ಮಲ್ ಮಗುವು ಕೂಡ ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಇದ್ದಾನೆ ಅಂತ ಹೇಳಿದ ಕೂಡಲೇ ಪೇರೆಂಟ್ಸಿಗೆ ಕಾಲ್ ಬರುತ್ತೆ, ಇವನನ್ನು ನಮ್ಮ ಅಡ್ಮಿಷನಿಗೆ ಕೆಟ್ಟ ಪ್ರಭಾವ ಬೀಳ್ತದೆ, ಮಗುವನ್ನು ತೆಗೆಯಿರಿ ಅನ್ನುವಂತಹ ವಿಚಾರಗಳು ಬಂದಿರುತ್ತೆ. ಅಂದರೆ ನಾವೆಲ್ಲ ಕೇಳಿರ್ಬೋದು ಇಂಥದ್ದು. ಆದರೆ ಇಲ್ಲಿ ಆ ರೀತಿ ಇಲ್ಲ. ಇಂಥದ್ದೇ ಇದೊಂದು ಚಾಲೆಂಜ್ ಅಂತ ಇದ್ರೂ ಇದನ್ನು ಒಂದು ಧನಾತ್ಮಕ ರೀತಿಯಲ್ಲಿ ಶಿಕ್ಷಕರು ತೆಗೆದುಕೊಂಡಿದ್ದಾರೆ. ಅಂದರೆ ವಿಶೇಷ ಮಕ್ಕಳಿಗೆ ಅಂತ ಹೇಳಿಯೇ ವಿಶೇಷವಾದ ಕಾರ್ಯಕ್ರಮವನ್ನು, ಹಾಗೆಯೇ ಅವರಿಗೆ ವಿಶೇಷವಾದ ಪಠ್ಯ ಏನು ಹೇಳ್ಬೋದು ಪಾಠಗಳನ್ನು ಕೂಡ ಇಲ್ಲಿ ಕಲಿಸ್ತಾ ಇದ್ದಾರೆ. ಈಗ FLN ಮಕ್ಕಳಂತ ಇದೆ ನೋಡಿ, ಗೌರ್ಮೆಂಟಲ್ಲಿ ರೂಲ್ಸ್ ಇದ್ರೂ FLN ಮಕ್ಕಳನ್ನು ನಾವು ಒಳ್ಳೆ ರೀತಿ ನೋಡ್ಕೊಳ್ಬೇಕು, ಅವರಿಗೆ ವಿಶೇಷವಾದಂತಹ ಕಾನ್ಸಂಟ್ರೇಷನ್ ಕೊಡಬೇಕಂತ ಇದ್ರೂ ಹೆಚ್ಚಿನ ಶಾಲೆಗಳಲ್ಲಿ ಇದಕ್ಕೆ ಮಹತ್ವವನ್ನು ಕೊಡಲ್ಲ. ಆದರೆ ಈ ಶಾಲೆಯಲ್ಲಿ FLN ಮಕ್ಕಳನ್ನು ಬಿಟ್ಟು ಹಾಕದೆ ಅವರಿಗಂತಲೇ ವಿಶೇಷವಾದ ತರಗತಿಗಳನ್ನು ಈ ಶಿಕ್ಷಕರು ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗಿಯೂ ಸುಲಭವಾದ ವಿಚಾರ ಅಲ್ಲ. ನೋಡಿ, ಖಾಸಗಿ ಸಂಸ್ಥೆಗಳಲ್ಲಿ ನಾನು ಹೇಳಿದೆ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ತೆಗೆದರೆ ಅಂತ ಹೇಳಿದರೆ ಹೋಗ್ಲಿಕ್ಕೆ ಹೇಳ್ತಾರೆ, ಇವರನ್ನು ಬೇರೆ ಶಾಲೆಗೆ ಹಾಕಿ ಅಂತೇಳಿ. ಆದರೆ ಹುಷಾರಿರುವ ಮಕ್ಕಳು, ಹಾಗೆಯೇ ಮಧ್ಯಮವಾಗಿರುವ ಮಕ್ಕಳು, ಹಾಗೆಯೇ ಇನ್ನು ಕಡಿಮೆ ಮಾರ್ಕ್ಸ್ ತಗೊಳ್ಳುವ ಮಕ್ಕಳನ್ನು ಎಲ್ಲರನ್ನು ಜೊತೆಗೆ ಕರ್ಕೊಂಡು ಹೋಗೋದು ತುಂಬ ಕಷ್ಟದ ಕೆಲಸ. ಆ ಎಲ್ಲ ಕೆಲಸವನ್ನು ಇಷ್ಟು ಕಷ್ಟ ಇದ್ರೂ ನಮ್ಮ ನಾಲೆಪದವು ಕುವೆಂಪು ಶಾಲೆಯ ಶಿಕ್ಷಕರು ಅತ್ಯಂತ ಖುಷಿಯಿಂದ ಯಾವುದೇ ಒಂದು ಬೇಸರ ಇಲ್ಲದೆ ಅದನ್ನು ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ನಮಗೆ ಗಮನಿಸ್ಬೋದು, ಇಲ್ಲಿ ಪಾಠ ಅಲ್ಲದೆ ಪಾಠ್ಯೇತರದ ಬಗ್ಗೆ ಮಾತಾಡುವುದಾದರೆ ಈಗ ತಾನೇ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಗಳಿಸಿರುವುದು ನಮಗೆ ಹೆಮ್ಮೆಯಾಗಿದೆ. ಹಾಗಾಗಿ ಇಲ್ಲಿ ಪೇರೆಂಟ್ ಆಗಿ ಮಾತ್ರ ಅಲ್ಲ, ಈವನ್ SDMCಯ ಉಪಾಧ್ಯಕ್ಷೆಯಾಗಿಯೂ ಕೂಡ ನನಗೆ ನಮ್ಮ ಈ ಶಾಲೆಯ ಮೇಲೆ ಅತೀವ ಹೆಮ್ಮೆ ಇದೆ. ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ಈ ಶಾಲೆ ಇನ್ನಷ್ಟು ಮಕ್ಕಳಿಗೆ ಜ್ಞಾನವನ್ನು ಕಲಿಸುತ್ತಾ ಈ ಮಕ್ಕಳ ಅಭಿವೃದ್ಧಿಗೆ ಈ ಶಾಲೆ ಪೂರಕವಾಗಿ ನಡೆದುಕೊಂಡು ಹೋಗಲಿ ಅಂತ ಆಶಿಸ್ತೇನೆ. ನನ್ನ ಹೆಸರು ದೀಕ್ಷಿತ ಪ್ರಸಾದ್. ನಾನು ಇದೇ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಕಲಿಯುತ್ತಿರುವ ಲಾಸೆ ಎಂಬ ಹುಡುಗಿಯ ಪೇರೆಂಟ್. ಹಾಗೆ ನಾನು 1.5 ವರ್ಷದಿಂದ SDMC ಸದಸ್ಯೆ ಕೂಡ ಆಗಿದ್ದೇನೆ. ಈ ಶಾಲೆ ನನ್ನ ಮಗಳಿಗೆ ಏನು ಕೊಟ್ಟಿದೆ ಅಂತಂದರೆ, ನಾನು ಮೊದಲನೇದಾಗಿ UKGಗೆ ಶಾಲೆ ಇಲ್ಲಿ LKGಯಿಂದಲೇ ಶಾಲೆಗೆ ಹಾಕಿದೆ ಮಗಳನ್ನು. LKGಯಿಂದ ಶಾಲೆಗೆ ಹಾಕುವಾಗ ನನಗೇನು ಸ್ವಲ್ಪ ಫಸ್ಟಿಗೆ ಹಾಕುವುದಾ ಬೇಡವಾ ಗೌರ್ಮೆಂಟ್ ಸ್ಕೂಲು, ಮತ್ತು ನನ್ನ ಹಸ್ಬೆಂಡಿಗೆ ಸ್ವಲ್ಪ ಗೌರ್ಮೆಂಟ್ ಸ್ಕೂಲಲ್ಲಿ ಕಲೀಲಿ ಅಂತ ಆಸೆ ಇತ್ತು. ಹಾಗಾಗಿ ನಾನು ಹೇಗೂ ಇರಲಿ ನೋಡುವ ಶಾಲೆ ಹೇಗಿರ್ತದೆ ಅಂತ ನೋಡಿ ಹಾಕಿದೆ. ನಂತರ ನೋಡುವಾಗ ಲಾಕ್ಡೌನ್ ಸ್ಟಾರ್ಟ್ ಆಯಿತು LKGಯಲ್ಲಿ. ಲಾಕ್ಡೌನ್ ಆದರೂ ಕೂಡ ಈ ಶಾಲೆಯಲ್ಲಿ ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಅಂದರೆ ಆನ್ಲೈನ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿದರು. ಆನ್ಲೈನ್ ಕ್ಲಾಸಸ್ ಯಾವ ರೀತಿ ಆಗಿತ್ತಂದರೆ ಮಕ್ಕಳಿಗೆ ತುಂಬ
ಕಲೀಲಿಕ್ಕೆ ಅಂದರೆ ನಮಗೆ ನೋಡುವಾಗ ಕೂಡ ಈ ಥರ ಕಲಿಸ್ತಿದ್ದಾರಲ್ಲ ಶಾಲೆಯಲ್ಲಿ ಅಂತ ತುಂಬ ಖುಷಿ ಆಯಿತು. ಹಾಗೇ LKG ಅಂತ ಹೋಯಿತು, UKGಯಲ್ಲಿ ಅಂತೂ ಹಾಗೆ ಕಂಟಿನ್ಯೂ ಮಾಡ್ತಾ ತುಂಬ ಒಳ್ಳೆಯದಾಗಿ ಈ ಶಾಲೆಯಲ್ಲಿ ಕಲಿಸ್ತಾ ಇದ್ದಾರೆ. ಅದೇ ಈ ಶಾಲೆಯ ಮುಖ್ಯ ಶಿಕ್ಷಕಿಯ ಬಗ್ಗೆ ಹೇಳಬೇಕಂದ್ರೆ ದಾಕ್ಷಾಯಿಣಿ ಮ್ಯಾಮ್ ಅಂಥ ಒಂದು ಮುಖ್ಯ ಶಿಕ್ಷಕಿ ನಮಗೆ ಸಿಗಬೇಕಾದ್ದು ಒಂದು ದೊಡ್ಡ ವಿಷಯ, ಪುಣ್ಯದ ವಿಷಯ. ನಮ್ಮ ಮಕ್ಕಳು ಇದ್ದ ಶಾಲೆಯಲ್ಲಿ ಮ್ಯಾಮ್ ಯಾವ ರೀತಿ ಕಲಿಸ್ತಾ ಇದ್ದಾರೆ, ಹಾಗೆ ನಮಗೆ ನಮ್ಮ ಮನೆಯಲ್ಲಿ ಒಂದು ಮಕ್ಕಳನ್ನು ನೋಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದು ಯೋಚನೆ ಮಾಡಿದರೆ ಇಲ್ಲಿ ಶಾಲೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಬೇಕು, ನಂತರ ಟೀಚರ್ಸ್ನವರನ್ನು ಮ್ಯಾನೇಜ್ ಮಾಡಿಕೊಳ್ಬೇಕು, ಆನಂತರ ಈ ಶಾಲೆಯಲ್ಲಿ ಎಷ್ಟು ಸ್ಪೆಷಲ್ ಸ್ಟೂಡೆಂಟ್ಸ್ ಇದ್ದಾರೆ ಅವರನ್ನು ಕೂಡ ಮ್ಯಾನೇಜ್ ಮಾಡ್ತಾ ಅವರಿಗೆ ಕಲಿಸುವ ಶಿಕ್ಷಕರಿಗೆ ಕೂಡ ತರಬೇತಿ ಕೊಡ್ತಾ ಅವರ ವಿಷಯ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪ ಇದರಲ್ಲಿ ಹೇಳಬೇಕಂದ್ರೆ ಒಂದೊಂದು ಗಂಟೆನೇ ಬೇಕಾಗ್ಬೋದು. ಮತ್ತು ಈ ಶಾಲೆಯಲ್ಲಿ ವಿಶೇಷ ಏನಂತಂದರೆ ಪ್ರತಿಭಾ ಕಾರಂಜಿ ಆಗ್ಬೋದು, ಹೊರಗೆ ಬೇರೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದು ಎಲ್ಲ ಯಾವ ರೀತಿ ನಮ್ಮ ಬೇರೆ ಪ್ರೈವೇಟ್ ಸ್ಕೂಲಲ್ಲಿ ಯಾವ ರೀತಿ ಪ್ರೊಸೀಜರ್ ಇದೆ ಅದೇ ರೀತಿ ನಮ್ಮ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ನಡೀತಾ ಇದೆ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇಲ್ಲಿ ನೋಡಲಿಕ್ಕೆ ಹೋದರೆ ಪ್ರೈವೇಟ್ ಸ್ಕೂಲಿಗಿಂತ ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಈ ಸ್ಕೂಲಲ್ಲೇ ಹೆಚ್ಚು ತಿಳ್ಕೊಳ್ಳಿಕ್ಕೆ ವಿಷಯ ಇದೆ. ಯಾಕಂದರೆ ಇನ್ನೂ ನಮಗೆ ಹೆಮ್ಮೆಯಿಂದ ಹೇಳ್ಬೋದು ಇದೇ ಶಾಲೆಗೆ ಸೇರಿಸಿ, ನೆಕ್ಸ್ಟ್ ನಿಮ್ಮ ಯಾರು ಮಕ್ಕಳಿದ್ದಾರೆ LKGಯಿಂದಲೇ ಇದೇ ಶಾಲೆಗೆ ಸೇರಿಸಿ ಅಂತ ಹೇಳಲಿಕ್ಕೆ ನಾನು ತುಂಬ ಇಚ್ಛೆ ಪಡ್ತೇನೆ. ಈ ವಿಷಯ ಹೇಳ್ತಿದ್ದೇನೆ ಅಂದರೆ ನಿಮ್ಮ ಮಕ್ಕಳನ್ನು ಕೂಡ ಇಲ್ಲಿಗೆ ಸೇರಿಸಿ. ನಮಗೆ ಈ ಶಾಲೆಯಲ್ಲಿ ಕಲೀಲಿಕ್ಕೆ ತುಂಬ ವಿಷಯ ಸಿಗ್ತದೆ. ಮತ್ತು ನನ್ನ ಮಗಳು ಕೂಡ ಪ್ರತಿಭಾ ಕಾರಂಜಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪ್ರೈಸ್ ತಗೊಂಡು ಬಂದಳು. ಅದು ನಿಜವಾಗಿ ನೋಡಲಿಕ್ಕೆ ಹೇಳಿದರೆ ನಮ್ಮ ಮಾತ್ರ ಎಫರ್ಟ್ ಇರೋದಿಲ್ಲ, ಟೀಚರ್ಸ್ನವರ ಎಫರ್ಟ್ ಇದ್ದದ್ರಿಂದ ನನ್ನ ಮಗಳು ಹೀಗೆ ಬಂದಳು ಅಂತ ಹೇಳ್ಬೋದು. ಅದಕ್ಕಾಗಿ ನನಗೆ ಈ ಶಾಲೆಯಲ್ಲಿ ಕಲಿಸಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಹಾಗೆ ನಾನು ಇಲ್ಲೇ ಕಂಟಿನ್ಯೂ ಮಾಡ್ತೇನೆ ಅಂತ ತುಂಬ ಆಶೆಯಲ್ಲಿದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಶಾಲೆಯ ಮೇಲೆ ಪ್ರೀತಿ ಅಭಿಮಾನವನ್ನು ಇಟ್ಟುಕೊಂಡು ಒಂದಷ್ಟು ಮಹನೀಯರು ನಮ್ಮ ಜೊತೆ ಇಂದು ಮಾತನಾಡಿದರು. ಅವರು ಈ ಶಾಲೆಯ ಮೇಲಿಟ್ಟಿರುವಂತಹ ಪ್ರೀತಿ ಅಭಿಮಾನ ಇದೇ ರೀತಿ ಮುಂದುವರಿಯಲಿ ಅಂತ ಹೇಳಿ ನಾವು ಆಶಿಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗುತ್ತೇವೆ ಅಂತ ಹೇಳುತ್ತಾ ಸುವರ್ಣ ನೋಟ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೆ ನಮಸ್ಕಾರಗಳು.